ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಗಂಟೆ ಈಗ 6:20 ಸೊ ಇವಾಗ ಎದ್ದಿದ್ದೀನಿ. ರಾತ್ರಿ ಭಯಂಕರ ಗಾಳಿ ಮಳೆ. ಮೊನ್ನೆ ರಾತ್ರಿನೂ ಅದೇ ಥರ ಗಾಳಿ ಮಳೆ. ರಾತ್ರಿ ಅಂತೂ ಎಷ್ಟು ಮಳೆ ಅಂದರೆ ಏನೇನಾಗಿದೆಯೋ ಹೊರಗಡೆ ಗೊತ್ತಿಲ್ಲ. ಚೀಲ ಹಾಕಿದ್ದೆ, ಹಾಗೆ ನೋಡಿ. ಶೀಟ್ ತಂದು ಹಾಕಿದ್ದಾರೆ, ಇವತ್ತು ಹಾಕ್ತಾರೇನೋ ನೋಡಬೇಕು. ಮಳೆಗೆ ಒಳಗಡೆನೇ ನೀರು ಬಂದುಬಿಡುತ್ತೆ ಡೈರೆಕ್ಟಾಗಿ, ಅದಕ್ಕೆ ಈ ಚೀಲ ಹಾಕಿದ್ವಿ. ಮಂಚ ಎಲ್ಲ ನೆಂದಿದೆ. ಚೀಲ ಮುಚ್ಚಿದ್ದೆ 3-4 ದಿನದಿಂದ. ಮಂಚ ಎಲ್ಲ ನೆಂದೋಯ್ತಿದ್ದು. ಕಬ್ಬಿಣದೊಂದು ಎಕ್ಸ್ಟ್ರಾ ಮಂಚ ಇತ್ತು ನಮ್ಮ ಮನೇಲಿ, ಅದನ್ನು ಹಂಗೆ ಹೊರಗಡೆನೇ ಇಟ್ಬಿಟ್ಟಿದ್ವಿ. ಸೊ ಅದು ನೆಂದು ಹೋಗ್ತಾಯಿದೆ. ಶೀಟೆಲ್ಲ ಹಾಳಾಗ್ಬಿಡ್ತು, 3-4 ಮಳೆಗೆ ನೆಂದು ಬಿಡ್ತು. ಬೆಳಗ್ಗೆನೇ ಇಲ್ಲಿ ತುಂಬ ಜನ ವಾಕ್ ಮಾಡ್ತಾರೆ. ಪಾರ್ಕ್ ಬೇರೆ ಇದೆ ಹತ್ತತ್ರ, ಹಂಗಾಗಿ ಈ ರೋಡು ಸ್ಟ್ರೈಟ್ ರೋಡ್ ಇದೆ ಅಲ್ವಾ, ವಾಕ್ ಮಾಡ್ತಾ ಇರ್ತಾರೆ ಅವರು. ನಿನ್ನೆ ನಾವು ಹೊರಗಡೆ ಶಾಪಿಂಗ್ ಹೋಗಿದ್ವಿ, ಆವಾಗ ಬಂದು ಗಿಡಗಳನ್ನೆಲ್ಲ, ಇಲ್ಲಿದ್ದ ಗಿಡಗಳನ್ನೆಲ್ಲ ತೆಗೆದು ಕೆಳಗಡೆ ಇಟ್ಟಿದ್ದಾರೆ. You see this? Yeah. 10 ಗಂಟೆ ಅಷ್ಟೊತ್ತಿಗೆ ಶೀಟ್ ಹಾಕೋದಕ್ಕೆ ಬಂದರು. ಇಬ್ಬರು ಬಂದರು, 1:30-2 ಅವರ್ ಅಷ್ಟೊತ್ತಿಗೆ ಕಂಪ್ಲೀಟ್ ಕೆಲಸ ಮುಗಿಸ್ಬಿಟ್ರು. ನನಗಂತೂ ಬಾಗಿಲು ಹಾಕಿದೆ, ಬಾಗಿಲು ತೆಗೆದ ತಕ್ಷಣ ಶೀಟ್ ಹಾಕಿ ಕಂಪ್ಲೀಟ್ ಆಗಿಬಿಟ್ಟಿತ್ತು. ನಾನು ಮೋಸ್ಟ್ಲಿ ಮಧ್ಯಾಹ್ನ ತನಕ ಹಾಕ್ತಾರೇನೋ ಅಂತ ಅಂದ್ಕೊಂಡೆ. ಅಷ್ಟು ಬೇಗ ಶೀಟ್ ಹಾಕಿ ವೆಲ್ಡ್ ಎಲ್ಲ ಮಾಡಿ ಎಲ್ಲ ಕೆಲಸ ಮುಗಿಸ್ಬಿಟ್ರು. ಹಂಗೇನೆ ನಾನು ಈ ಗ್ರಾಸರಿಗಳನ್ನೆಲ್ಲ ಸ್ವಲ್ಪ ಒಣಗ್ಸೋದಕ್ಕೆ ಇಟ್ಟಿದ್ದೆ. ಶೀಟ್ ಹಾಕ್ತಿದ್ದಾರಲ್ಲ ಅಂತೇಳಿ ಅದನ್ನೆಲ್ಲ ಕೂಡ ತೆಗ್ದು ಇಟ್ಟು, ಇವತ್ತು ಈ ಡಬ್ಬಕ್ಕೆಲ್ಲ ತುಂಬ ಕೆಲಸಗಳನ್ನ ಮಾಡಿಬಿಡೋಣ ಅಂತೇಳಿ ಇವತ್ತು ಆ ಕೆಲಸಗಳನ್ನ ಇಟ್ಕೊಂಡು ಕೂತಿದ್ದೀನಿ. ಮನೆಗೆ ಬಂದಿದ್ದರಿಂದ ಗ್ರಾಸರಿ ತುಂಬೋಣ ಅನ್ಕೋತಿದ್ದೆ. ಅಂದರೆ ಗ್ರಾಸರಿ ಸ್ವಲ್ಪ ಎಲ್ಲ ಕ್ಲೀನ್ ಮಾಡೋದೆಲ್ಲ ಇತ್ತಲ್ಲ, ಅದೆಲ್ಲ ಮಾಡ್ಕೊಬಿಡೋಣ ಅಂತ ಪ್ಲ್ಯಾನ್ ಮಾಡ್ತಾನೆ ಇದ್ದೆ. ಡೈಲಿ ಅಯ್ಯೋ ಯಾರು ಮಾಡ್ತಾರೆ ನಿಧಾನ ಮಾಡಿದ್ರಾಯ್ತು ಅಂತ ಅಂದ್ಕೊಂಡು ಹಾಗೆ ಬಿಟ್ಟಿದ್ದೆ. ಇವತ್ತು ಏನಾದರೂ ಆಗಲಿ ಈ ಕೆಲಸ ಎಲ್ಲ ಕಂಪ್ಲೀಟ್ ಆಗಿಬಿಡ್ಲಿ ಅಂತೇಳಿ ಮಾಡ್ತಾಯಿದ್ದೀನಿ. ಏನಂದರೆ ಈ ಗ್ರಾಸರಿ ಬರೀ ತುಂಬೋದೇ ಆಗಿದ್ರೆ ತುಂಬೋದಿತ್ತು. ಹಿಟ್ಟುಗಳೆಲ್ಲ ಸ್ವಲ್ಪ ಜಲಿಸ್ಕೋಬೇಕಿತ್ತು.
ಇನ್ನು ಸ್ವಲ್ಪ ಕಿಟ್ಟೆಲ್ಲ ಹಾಕಿಸ್ಬೇಕು ಅದು ಇದು ಮತ್ತು ರೇಷನ್ ಅಂಗಡಿಗೆ ಹೋಗಿದ್ದು ಅದು ಇದು ಶಾಪಿಂಗ್ ಅಂತೆ ಕಾಲೇಜ್ ಹತ್ರ ಅಂತೆ ಅಂತೇಳಿ ನನಗೆ ಟೈಮೇ ಸಿಕ್ಕಿರಲಿಲ್ಲ. ಇವತ್ತು ಈ ಕೆಲಸ ಎಲ್ಲ ಕಂಪ್ಲೀಟ್ ಆಗ್ತಾಯಿದೆ. ಹಂಗೇ ಖುಷಿ ವಿಷಯ ಅಂದರೆ ಇನ್ನು ಶೀಟ್ ಕೂಡ ಹಾಕ್ಬಿಟ್ರಲ್ಲ ಅನ್ನೋದೊಂದು ಖುಷಿ ಆಯಿತು. ಏನೋ ಒಂಥರ ರಿಲ್ಯಾಕ್ಸ್ ಆದಂಗಾಯಿತು. ಮಳೆ ಅಂದರೆ ಮಳೆ ನಮ್ಮೂರಲ್ಲಿ ಹಿಡ್ದಿದ್ದ ಮಳೆ ಬಿಡ್ತಾ ಇಲ್ಲ. ಚಿಕ್ಕಮಂಗ್ಳೂರಲ್ಲಿ ಅಷ್ಟು ಮಳೆ ಬರ್ತಾನೇ ಇದೆ. ಮಧ್ಯಾಹ್ನ ತನಕ ಒಂಚೂರು ಹಂಗೆ ಹಿಂಗೆ ಬಿಸಿಲಿರುತ್ತೆ. ಇನ್ನೇನು ಮಧ್ಯಾಹ್ನ 12 ಗಂಟೆ ಆಗ್ತಾ ಬಂತು ಅಂತಿದ್ದಂಗೆ ಮಳೆ ಶುರುವಾಗ್ಬಿಡುತ್ತೆ. ಸಾಯಂಕಾಲ ಎಲ್ಲ ಮಳೆ, ರಾತ್ರಿ ಎಲ್ಲ ಮಳೆ, ಗಾಳಿ ಮಳೆ, ಸಿಡ್ಲು ಎಲ್ಲ ಬರ್ತಾಯಿದೆ. ಹಂಗಾಗಿ ಒಂಥರ ಚಳಿಗೆ ಏನು ಕೆಲಸ ಮಾಡೋದಕ್ಕೂ ಮೂಡೇ ಇರಲ್ಲ, ಆ ರೀತಿ ಆಗ್ಬಿಟ್ಟಿದೆ. ಹಾಗೆಯೇ ಇವಾಗ ಗ್ರಾಸರಿ ಎಲ್ಲ ಫಿಲ್ ಮಾಡಿ ಇನ್ನು ಹಿಟ್ಟುಗಳೆಲ್ಲ ಸ್ವಲ್ಪ ಜಲ್ಸೋದು ಅದೆಲ್ಲ ಕೆಲಸ ಇತ್ತು. ಗೋಧಿ ಹಿಟ್ಟು, ಮೈದಾ ಹಿಟ್ಟು ಏನಿದೆ ಅದೆಲ್ಲ ಸ್ವಲ್ಪ ಜಲ್ಸ್ಕೊಳ್ಳೋಣ ಅಂಥೇಳಿ ಅದನ್ನು ಕೂಡ ಕೆಲಸ ಮಾಡಿಕೊಂಡೆ. ಹಾಗೆ ತೊಗರಿಬೇಳೆ, ಕಡಲೆಬೇಳೆ ಎಲ್ಲ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲಿ ಇದ್ದಿದ್ದರಿಂದ ಅದೆಲ್ಲ ನೀಟಾಗಿ ಹುಳ ಬರದೇ ಇರೋ ಥರ ಎಲ್ಲ ಕೇರಿ ಅದನ್ನೆಲ್ಲ ಆರಿಸಿ ಚೆನ್ನಾಗಿ ಬಿಸಿಲಲ್ಲಿ ಒಣಗಿಸಿ, ಇವಾಗೇನು ಮನೆ ಮುಂದೆ ಸಖತ್ತು ಬಿಸಿಲು ಬರೋದ್ರಿಂದ ಒಣ ಹಾಕ್ಕೊಳ್ಳೋದಕ್ಕೆ ಏನಕ್ಕೂ ಕೂಡ ಪ್ರಾಬ್ಲಮ್ ಇಲ್ಲ. ಆರಾಮಾಗೆಲ್ಲ ಒಣ ಹಾಕ್ಕೋಬೋದು. ಒಂಥರ ರಿಲ್ಯಾಕ್ಸಿಂಗ್ ಆಗಿದೆ ನಿಜ ಹೇಳ್ಬೇಕಂದ್ರೆ. ನಾವು ಬೆಂಗಳೂರಲ್ಲಿ ಬಿಸಿಲು ನೋಡೇ ಎಷ್ಟೋ ದಿವಸ ನಂಗಾಗೋದು. ಬೆಳಗಿನ ಬಿಸಿಲಂತೂ ನೋಡ್ತಾನೇ ಇರಲಿಲ್ಲ. ಸಾಯಂಕಾಲ ಹಿಂದ್ಗಡೆ ಬಾಲ್ಕನಿಯಲ್ಲಿ ಬರ್ತಾಯಿದ್ದಿದ್ದು ಬಿಸಿಲು ಸ್ವಲ್ಪ ನೋಡ್ತಾ ಇದ್ವು ಅಷ್ಟೇ. ಅಂದರೆ ಒಳಗಡೆ ಚೂರು ಬಿಸಿಲು ಬರೋದು ಬಾಲ್ಕನಿಯಲ್ಲಿ. ಇಲ್ಲಂತೂ ಸೀದಾ ಒಳಗಡೆ ಬಿಸಿಲು ಬರುತ್ತೆ. ಬೆಳಗಿನ ಬಿಸಿಲಲ್ಲಿ ಒಂಥರ ಖುಷಿ ಆಗ್ತಾ ಇರುತ್ತೆ. ಒಂಥರ ರಿಲ್ಯಾಕ್ಸಿಂಗ್ ಆಗಿದೆ ನಿಜ ಹೇಳ್ಬೇಕಂದ್ರೆ. ಹಂಗಾಗಿ ಒಂಥರ ನೆಮ್ಮದಿ ಅನಿಸ್ತಾ ಇದೆ ನಿಜ ಹೇಳ್ಬೇಕಂದ್ರೆ ಈ ಮನೆ. ಹಾಗೆಯೇ ಇವಾಗ ಸ್ವಲ್ಪ ಕಡಲೆ ಹಿಟ್ಟೆಲ್ಲ ಜಲ್ಸಿ ಡಬ್ಬಕ್ಕೆಲ್ಲ ಫಿಲ್ ಮಾಡಿ ಇಟ್ಕೊಂಬಿಡೋಣ ಅಂಥೇಳಿ ಈಗ ಅದನ್ನೆಲ್ಲ ಮಾಡ್ತಾಯಿದ್ದೀನಿ. ಸೊ ಈ ಕೆಲಸಗಳನ್ನೆಲ್ಲ ಮಾಡ್ತಾನೆ ಇದ್ದಂಗೆ ಶೀಟೆಲ್ಲ ಹಾಕಿ ಕಂಪ್ಲೀಟ್ ಆಯಿತು. ನನ್ನ ಹಸ್ಬೆಂಡಿಗೆ ಯಾವುದೋ ಡ್ಯೂಟಿ ಬೇರೆ ಬಂತು. ತುಂಬ ಜನ ಕೇಳ್ತಾ ಇದ್ದೀರಾ, ನಿಮ್ಮ ಹಸ್ಬೆಂಡ್ ಏನು ಕೆಲಸ ಮಾಡ್ತಾಯಿದ್ದಾರೆ, ಆಟೋ ಓಡಿಸ್ತಿದ್ದಾರಾ, ಏನು ಮಾಡ್ತಿದ್ದಾರೆ ಅಂತೇಳಿ. ಆಟೋನೂ ಓಡಿಸ್ತಾ ಇದ್ದಾರೆ. ಹಾಗೆಯೇ ಇಲ್ಲಿ ಟ್ರಾವೆಲ್ಸ್ ಇರುತ್ತೆ ಅಲ್ವಾ, ಟ್ರಾವೆಲ್ಸಲ್ಲಿ ಡ್ರೈವಿಂಗ್ ಮಾಡ್ತಾರೆ. ಅಂದರೆ ಎಲ್ಲಾದರೂ ಇಲ್ಲಿ ಟ್ರಾವೆಲ್ಸ್ ಅವ್ರು ಫೋನ್ ಮಾಡ್ತಾರೆ, ಅಲ್ಲೋಗ್ಬೇಕು ಇಲ್ಲೋಗಬೇಕು ಹೋಗಿ ಅಂತೇಳಿ. ಆವಾಗ ನನ್ನ ಹಸ್ಬೆಂಡು ಡ್ರೈವಿಂಗ್ ಕೆಲ್ಸಕ್ಕೆ ಹೋಗ್ತಾರೆ. ಇವತ್ತು ಕೂಡ ಅವರು ಶಿವಮೊಗ್ಗಕ್ಕೆ ಹೋಗಬೇಕಿತ್ತು ಡ್ರೈವಿಂಗಿಗೆ. ಹಂಗಾಗಿ ಅವರು ಬೇಗ ಅವರು ರೆಡಿ ಆಗಿಬಿಟ್ಟು ಅವರು ಕೂಡ ಹೋದರು ತಿಂಡಿ ಎಲ್ಲ ತಿಂದ್ಕೊಂಡು. ಇನ್ನು ನಾನು ತನು ಸೇರ್ಕೊಂಡು ಈ ಕೆಲಸಗಳನ್ನ ಮಾಡ್ತಾಯಿದ್ದೀವಿ. ಇನ್ನು ನಾಳೆಯಿಂದ ತನುಗೆ ನಾಳೆ ಜೂನ್ 1ನೇ ತಾರೀಕಾಗಿತ್ತು. ನಾನು ಇವತ್ತು ವೀಡಿಯೋ ಇದು ಯಾವತ್ತಿಂದ ಅಂದರೆ ಭಾನುವಾರ ದಿವಸದ ವೀಡಿಯೋ, 31ನೇ ತಾರೀಕಿನ ವೀಡಿಯೋ. ಜೂನ್ 1 ಇನ್ನು ನಾಳೆಯಿಂದ ತನುಗೆ ಬೇರೆ ಕಾಲೇಜ್ ಶುರುವಾಗ್ತಾಯಿದೆ. ಸೊ ಹಂಗಾಗಿ ಬೆಳಗ್ಗೆನೇ 7:30 8 ಗಂಟೆ ಅಷ್ಟೊತ್ತಿಗೆ ಅವಳು ಇನ್ನೇನು ಬೇಗನೆ ಕಾಲೇಜಿಗೆ ಹೋಗ್ಬೇಕಲ್ವ. ಹಂಗಾಗಿ ಈ ಕೆಲಸಗಳನ್ನೆಲ್ಲ ಹಿಡ್ಕೊಂಡು ಕೂತ್ಕೊಂಡ್ರೆ ತಲೆ ಬಿಸಿ ಯಾಕೆ ಅಂತೇಳಿ ಇವತ್ತೆಲ್ಲ ಕೆಲಸ ಮುಗಿಸ್ಕೊಂಬಿಟ್ಟು ನಾಳೆಯಿಂದ ಒಂದು ಸ್ವಲ್ಪ ಪೀಸ್ಫುಲ್ಲಾಗಿ ಆರಾಮಾಗಿ ಇದ್ಬಿಡೋಣ ಅಂಥೇಳಿ ಈ ಕೆಲಸಗಳನ್ನೆಲ್ಲ ಮಾಡ್ಕೊತಾ ಇದ್ದೀನಿ. ಕಡಲೆ ಹಿಟ್ಟೆಲ್ಲ ಇವಾಗ ಜಲ್ಸಿ ಎಲ್ಲ ತುಂಬಿ ಅದಕ್ಕೆಲ್ಲ ಒಂದು ಹಾಕ್ಕೊಳ್ಳೋದಕ್ಕೆ ಒಂದು ಲೋಟ ಚಿಕ್ಕ ಗ್ಲಾಸೆಲ್ಲ ಹಾಕಿದೆ. ಹಾಗೆ ಮೈದಾ ಹಿಟ್ಟು ಕೂಡ ಅದನ್ನು ಕೂಡ ಜಲ್ಸಿ, ಮತ್ತು ಇನ್ನು ಗೋಧಿ ಹಿಟ್ಟು ಬೇರೆ ಇದೆ ಅದನ್ನು ಎಲ್ಲ ಜಲ್ಸೋದು ಅದೆಲ್ಲ ಇತ್ತು. ಒಂದೇ ಸತಿ ಕುತ್ಕೊಂಡು ಎಲ್ಲ ಬೇಗ ಮುಗಿಸೋಣ ಅಂತ ಮುಗಿಸ್ತೈತೆ. ತನು ಕೂಡ ಕುತ್ಕೊಂಡು ಸುಮ್ಮನೆ ಹಂಗೆ ಡ್ರಾಯಿಂಗ್ ಥರ ಮಾಡ್ಕೊಳ್ತಾ ಕೂತಿದ್ಲು. ನನಗೆ ಆವಾಗವಾಗ ಕೇಳಿದಾಗ ಹೆಲ್ಪ್ ಮಾಡೋಳು, ಆಮೇಲೆ ಡ್ರಾಯಿಂಗ್ ಏನಾದ್ರು ಮಾಡ್ಕೊಳ್ಳೋಳು, ಆ ರೀತಿ ಮಾಡ್ತಾಯಿದ್ಲು. ಒಟ್ಟಾರೆಯಾಗಿ ಇವತ್ತಂತೂ ಅರ್ಧಕ್ಕರ್ಧ ಕೆಲಸಗಳು ಕಂಪ್ಲೀಟ್ ಆಯಿತು. ಶೀಟ್ ಕೂಡ ಹಾಕಿದ್ರು. ಇನ್ನು ಅಲ್ಲಿ ಹೂವಿನ ಗಿಡಗಳನ್ನೆಲ್ಲ ಬೇರೆ ಹಾಗೆ ಹೀಗೆ ಇಟ್ಟೋಗ್ಬಿಟ್ಟಿದ್ರು. ಇನ್ನು ಅದನ್ನೆಲ್ಲ ಕೆಲಸಗಳು ಮಾಡ್ಕೋಬೇಕಿತ್ತು. ನಮ್ಮಮ್ಮ ಹೋದ ವಾರನೇ ಬಂದು ಎಲ್ಲ ಒಳ್ಳೊಳ್ಳೆ ಗಿಡಗಳನ್ನ ತೊಗೊಂಬಂದು ಮನೆ ಹತ್ರ ಎಲ್ಲ ಪಾಟಿಗೆ ಹಾಕೋಗಿದ್ರು. ಕೆಲವೊಂದಷ್ಟು ಹೂವುಗಳು ಕೂಡ ಬಿಡ್ತು ಮಳೆ ಬಂದಿದ್ದಕ್ಕೆ. ಇವಾಗ ನಾನು ಇದಕ್ಕೆ ಗಿಡಗಳಿಗೆಲ್ಲ ದಾರ ಕಟ್ತಾ ಇದ್ದೀನಿ. Under the desk and across the garden, people love it, just keep the calm. Sometimes I need a centerpiece, 20 rings to take a book from the knee. Got the roll the skinny pieces, does you go with a face, mama, please. You're talking money, need a hand, you're talking for me on its shit. Switch on my star, I take any way, now, switch on my club, we can only pay. Tears smile to my hands, step around, you flush it and start to dance and say, girl, you know I want your life, you're looking for somebody like me, come here for money, I mean crazy, don't mind me, see food, let's not talk too much, come on, let me something, talk money on me, come down for money, come down for money, I'm in love with the shape of pushing for like a man. ನೋಡಿ ಹೆಂಗ್ ಬಿದ್ದೋಯ್ತದು ಸುಯಿ ಅಂತ.
ನೋಡಿದ್ದೆ ಅಲ್ಲೆಲ್ಲ ಇದ್ರೊಂದು ಟೇಬಲ್ ಎಲೆ ಬಿಡ್ಸವಲ್ಲಿ ಎಲ್ಲಿ ಹಸಿರು ಕಲಿತಲ್ಲಿ ಅಲ್ಲಿ ತನಕ ಬೆಳೆದ್ಮೇಲೆ ಆಮೇಲೆ ಕಂಬಿಗೆ ಸಿಕ್ಬಿಡೋದು. ನೀಟಾಗಿ ಶೀಟೆಲ್ಲ ಹೊಡೆದು ಹಾಗೆ ಸೈಡ್ಗೆಲ್ಲ ಶೀಟ್ ಹೊಡೆದು ಕೊಟ್ಬಿಟ್ರು. ಮಧ್ಯಾಹ್ನ ಅಷ್ಟೊತ್ತಿಗೆ ಎಲ್ಲ ಆಗೋಯ್ತು. ಹಾಗೆ ಮಳೆ ಕೂಡ ಸಿಕ್ಕಾಪಟ್ಟೆ ಜೋರಾಯಿತು. ಇನ್ನು ಹೂವಿನ ಗಿಡಗಳೆಲ್ಲ ನಾನು ಆ ಕಡೆ ಈ ಕಡೆ ಇಟ್ಬಿಟ್ಟಿದ್ದೆ. ಅಂದರೆ ಅವ್ರು ಶೀಟ್ ಹೊಡೆಯೋರೆ ಆ ಕಡೆ ಈ ಕಡೆ ಇಟ್ಟಿದ್ರು. ಇನ್ನು ಮನಿ ಪ್ಲ್ಯಾಂಟ್ಗಳಿಗೆಲ್ಲ ಸ್ವಲ್ಪ ನೀಟಾಗಿ ಅದನ್ನು ಸಪೋರ್ಟಿವ್ ಆಗಿ ಕೊಡಬೇಕಿತ್ತು. ಹಂಗಾಗಿ ದಾರ ಎಲ್ಲ ಕಟ್ಕೊಟ್ಬಿಡೋಣ ಅಂಥೇಳಿ ಮನಿ ಪ್ಲ್ಯಾಂಟ್ಗಳಿಗೆ ಫಸ್ಟ್ ಈಗ ದಾರ ಎಲ್ಲ ಕಟ್ಕೊಡ್ತಾ ಇದ್ದೀನಿ, ಚೆನ್ನಾಗಿ ಹಾಗೆ ಹಬ್ಕೊಂಡು ಹೋಗಲಿ ಅಂಥೇಳಿ. ಗಿಡಗಳನ್ನೆಲ್ಲ ಇವಾಗ ನೀಟಾಗಿ ಜೋಡಿಸ್ಕೊಬಿಡೋಣ. ಹಾಗೆಯೇ ಇನ್ನು ಬಟ್ಟೆ ಒಣ ಹಾಕೋದಕ್ಕೆ ದಾರ ಎಲ್ಲ ಕಟ್ಕೋಬೇಕಿತ್ತು. ಆ ಕೆಲಸಗಳೆಲ್ಲ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ತನು ಕೂಡ ಬಂದು ನನಗೆ ಹೆಲ್ಪ್ ಮಾಡ್ತಾಯಿದ್ದಾಳೆ. ಆಲ್ರೆಡಿ ಗ್ರಾಸರಿಗಳನ್ನೆಲ್ಲ ತುಂಬ್ತಾ ಇದ್ದೆ, ಇನ್ನೂ ಕಂಪ್ಲೀಟಾಗಿ ಅದನ್ನು ತುಂబాಗಿರಲಿಲ್ಲ. ಅಷ್ಟೊತ್ತಿಗೆ ಮಳೆ ಬೇರೆ ಬರ್ತಾ ಇದೆಯಲ್ಲ, ಈ ಗಿಡಗಳೆಲ್ಲ ಹಂಗಂಗೆ ಬಿದ್ದುಬಿಟ್ಟಿತ್ತು ಕೆಳಗಡೆ. ನೀಟಾಗಿ ಅದನ್ನೆಲ್ಲ ಸೆಟ್ ಮಾಡೋಣ ಅಂಥೇಳಿ ಬಂದೆ. ಆ ಗ್ರಾಸರಿ ತುಂಬೋದನ್ನು ಅಲ್ಲಿಗೆ ಬಿಟ್ಬಿಟ್ಟು ತನು ಕೂಡ ನನಗೆ ಹೆಲ್ಪ್ ಮಾಡ್ತಾ ಇದ್ದಾಳೆ. ಇಬ್ಬರು ಸೇರಿಕೊಂಡು ಇವಾಗ ಬೇಗ ಬೇಗ ಗಿಡಗಳನ್ನೆಲ್ಲ ಇವಾಗ ಜೋಡಿಸ್ತಾ ಇದ್ದೀವಿ. ಇನ್ನೊಂದು ಖುಷಿ ಏನಪ್ಪ ಅಂತಂದರೆ, ಈ ಕಾಂಪೌಂಡ್ ಹತ್ರ ಸೈಡಿಗೆಲ್ಲ ಶೀಟ್ ಹೊಡೆದು ಕೊಟ್ಬಿಟ್ರು. ವಾಷಿಂಗ್ ಮಿಷಿನಲ್ಲಿ ಇಟ್ಕೊಳ್ಳೋದಕ್ಕೆ ನಲ್ಲಿ ಕನೆಕ್ಷನ್ನು ಎಲ್ಲ ಇಲ್ಲೇ ಹೊರಗಡೆ ಇರೋದ್ರಿಂದ ಈ ರೀತಿ ಎಲ್ಲ ನೀಟಾಗಿ ಶೀಟ್ ಹೊಡೆದು ಕೊಟ್ಟರು. ಇನ್ನು ಕಾಂಪೌಂಡಲ್ಲಿ ಸ್ವಲ್ಪ ಎಲ್ಲ ಜಾಗ ಇತ್ತಲ್ವ, ಹಂಗಾಗಿ ಅಲ್ಲೇ ಗಿಡಗಳನ್ನೆಲ್ಲ ಜೋಡಿಸ್ಬಿಡೋಣ ಚಿಕ್ಕ ಚಿಕ್ಕ ಪಾಟ್ಗಳನ್ನ ಅಂಥೇಳಿ ನಾನು ತನು ಸೇರ್ಕೊಂಡು ಇಬ್ಬರೂ ಈಗ ಬೇಗ ಬೇಗ ಜೋಡಿಸ್ತಾ ಇದ್ದೀವಿ. ಒಟ್ಟಾರೆಯಾಗಿ ಎಲ್ಲ ಕೂಡ ನೀಟಾಗಿ ಆಗೋಯ್ತು ಫ್ರೆಂಡ್ಸ್. ನಿಜವಾಗ್ಲೂ ಇಲ್ಲಿ ಒಂದು ಹೊರಗಡೆ ಕೂಡ ಕಾಟ್ ಕೂಡ ಹಾಕಿದ್ದೀನಿ ಕೂತ್ಕೊಳ್ಳೋದಕ್ಕೆ. ಅಂದರೆ ಒಳಗಡೆನೇ ಹಾಕೋಕ್ಕೆ ಹಾಲಲ್ಲಿ ಹಾಕಬೇಕು, ಅಲ್ಲಿ ಸ್ವಲ್ಪ ಸರಿ ಹೋಗೋಲ್ಲ ಹಾಲಲ್ಲಿ ಕಾಟ್ ಹಾಕಿದರೆ. ನಮ್ಮ ಮನೇಲಿ 2 ಕಾಟ್ ಇತ್ತು, ಹಂಗಾಗಿ ಇದನ್ನು ಹೊರಗಡೆ ಹಾಕಿದ್ದೀನಿ. ಇನ್ನು ಶೀಟ್ ಹಾಕಿರೋದ್ರಿಂದ ಇಲ್ಲಿ ಸಾಯಂಕಾಲ ಟೈಮೆಲ್ಲ ಕೂತ್ಕೊಳ್ಳೋದಕ್ಕೆಲ್ಲ ಚೆನ್ನಾಗಿರುತ್ತಂತೇಳಿ ಮಾಡ್ತಾಯಿದ್ದೀನಿ. ಇನ್ನು ಮಳೆ ನೀರೇನಾದರೂ ಬಿದ್ದರೆ ಸ್ವಲ್ಪ ಗ್ಯಾಪ್ ಬೇಕಲ್ಲ ಅಂಥೇಳಿ, ಅಂದರೆ ಶೀಟ್ ಮೇಲಿಂದ ಕೆಳಗಡೆ ಬಿದ್ದರೆ ಗಿಡಕ್ಕಾಗುತ್ತೆ ಅಂತೇಳಿ ಎಲ್ಲದನ್ನು ಒತ್ತಿ ಜರುಗಿಸಿ ಇಡ್ತಾಯಿದ್ದೀವಿ. ಈ ಪಾಟ್ಗಳೆಲ್ಲ ಏನಿದೆ ಇದೆಲ್ಲ ನಮ್ಮದಲ್ಲ, ಇದು ಓನರ್ದೇ. ಓನರೇ ಇಲ್ಲಿ ಗಿಡಗಳನ್ನ ಹಾಕಿದ್ರು. ಅವರಂತೂ ಸೀಬೆ ಗಿಡ, ನಿಂಬೆ ಗಿಡ ಏನೇನೋ ಹಾಕಿದ್ರು. ಅದರಲ್ಲಿ ಈಗ ನಮ್ಮ ಅಮ್ಮನ ತಂದುಬಿಟ್ಟು ಎಲ್ಲ ಗಿಡಗಳು ಹಾಕಿದ್ರು. ಅವರು ಪರವಾಗಿಲ್ಲ ಹಾಕ್ಕೋಬೋದು ಅಂತ ಕೇಳಿದ್ದಕ್ಕೆ ಹಾಕ್ಕೊಳ್ಳಿ ಏನು ತೊಂದರೆ ಇಲ್ಲ ಅಂತಂದರು. ಅವರು ಡೈಲಿ 1-2 ದಿನ 3 ದಿನ ಒಂದು ಸತಿ ಬಂದು ನೀರು ಹಾಕೋರಂತೆ. ಇವಾಗ ನಾನೇ ಹಾಕ್ತಾ ಇರೋದ್ರಿಂದ ಅವ್ರು ಬರ್ತಾಯಿಲ್ಲ. ಚೆನ್ನಾಗೆಲ್ಲ ಗಿಡಗಳು ಬರ್ತಾಯಿದೆ. ಗಿಡಗಳೆಲ್ಲ ಚೆನ್ನಾಗಿ ಬಂದಾದ್ಮೇಲೆ ತೋರಿಸ್ತೀನಿ ನಾನು ನಿಮಗೆ ಏನೆಲ್ಲ ಗಿಡಗಳು ಹಾಕಿದ್ದೀವಿ ಅಂತೇಳಿ. ನಮ್ಮ ಅಮ್ಮನ ಕೈಯಲ್ಲಂತೂ ಗಿಡಗಳು ಸೂಪರಾಗಿ ಬರುತ್ತೆ. ಎಷ್ಟು ಚೆನ್ನಾಗಿ ಬೆಳೆಯುತ್ತೆ ಗೊತ್ತಾ. ನಮ್ಮಮ್ಮ ಏನು ಗಿಡ ಹಾಕಿದ್ರೂ ಅಷ್ಟೇ ಚೆನ್ನಾಗಿ ಬೆಳೆಯುತ್ತೆ. ನಮ್ಮ ಅಕ್ಕನ ಕೈಯಲ್ಲೂ ಅಷ್ಟೇ ತುಂಬ ಚೆನ್ನಾಗಿ ಗಿಡಗಳು ಬರುತ್ತೆ. ನನ್ನ ಕೈಯಲ್ಲೂ ಬರುತ್ತೆ, ಬಟ್ ಆದರೆ ಅವರು ಅಷ್ಟು ಚೆನ್ನಾಗಿ ಬರುತ್ತೆ ಅಂತ ನಂಗೆ ಅನಿಸಲ್ಲ. ಒಟ್ಟಾರೆ ನಮ್ಮಮ್ಮ ಏನು ಗಿಡ ಹಾಕಿದ್ರೂ ಅಷ್ಟು ಚೆನ್ನಾಗಿ ಬರುತ್ತೆ. ಯಾವ ಗಿಡನೂ ಅಷ್ಟು ಬೇಗ ಸಾಯಲ್ಲ ನಮ್ಮಮ್ಮ ಹಾಕಿದರೆ. ನಮ್ಮ ಮನೆ ಹತ್ರ ಜಾಗ ಕೂಡ ಹಂಗೆ ಚೆನ್ನಾಗಿದೆ, ಮಣ್ಣು ಕೂಡ ಚೆನ್ನಾಗಿದೆ. ನಮ್ಮ ಅಮ್ಮರ ಊರಲ್ಲಿ ಏನಿದೆ ನಮ್ಮೂರಲ್ಲಿ, ಅಲ್ಲಿ ಮಣ್ಣು ಕೂಡ ಚೆನ್ನಾಗಿರೋದ್ರಿಂದ ನಮ್ಮ ಮನೆ ಹತ್ರ ಗಿಡಗಳೆಲ್ಲ ಚೆನ್ನಾಗಿ ಬೆಳೆಯುತ್ತೆ. ಫೈನಲಿ ಈ ಗಿಡಗಳನ್ನ ಜೋಡಿಸೋವಂಥ ಕೆಲಸಗಳನ್ನ ಮುಗಿಸ್ಕೊಂಡ್ವಿ.
ಇನ್ನು ಬಟ್ಟೆ ಒಣ ಹಾಕೊಳ್ಳೋದಕ್ಕೆ ಸ್ವಲ್ಪ ವ್ಯವಸ್ಥೆ ಮಾಡ್ಕೊಳ್ಳೋಣ ಅಂತೇಳಿ ವಯರ್ ಇತ್ತು, ಆ ವಯರಲ್ಲಿ ಕಟ್ತಾ ಇದ್ದೀನಿ. ಇನ್ನು ಮಳೆ ನಮ್ಮೂರ ಕಡೆ ಜಾಸ್ತಿ ಇರೋದ್ರಿಂದ ಸ್ವಲ್ಪ ಈ ಒಳಗಡೆಗೆ ಕಟ್ಕೊಂಬಿಟ್ರೆ ಬಟ್ಟೆ ನೆನೆದಂಗೆ ಕಟ್ಕೊಳ್ಳೋಣ ಅಂತೇಳಿ ಕಟ್ತಾ ಇದ್ದೀನಿ. ಮೊನ್ನೆ ಕೂಡ ಒಂದು ವಯರ್ ತೊಗೊಂಬಂದಿದ್ದೆ, ಅದು ಇದು ಮತ್ತು ಇನ್ನೊಂದು ವಯರ್ ಎರಡು ವಯರ್ನ ಕಟ್ಕೊಂಬಿಟ್ರೆ ಬಟ್ಟೆಗಳನ್ನ ಆರಾಮಾಗಿ ಒಣ ಹಾಕ್ಕೋಬೋದು. ಇನ್ನು ನೆಕ್ಸ್ಟು ಈ ವಾಷಿಂಗ್ ಮಿಷಿನ್ ಸ್ವಲ್ಪ ಎಲ್ಲ ನೀಟಾಗಿ ಜೋಡಿಸೋಣ ಅಂತೇಳಿ ಜೋಡಿಸ್ತಾ ಇದ್ದೀವಿ. ಈ ವಾಷಿಂಗ್ ಮಿಷಿನ್ ಅಂತೂ ಎಮ್ಮೆ ಬರೋ ಥರ ಇದೆ. ನಾನು ತನು ಇಬ್ಬರು ಸೇರಿಕೊಂಡು ಕಷ್ಟಪಟ್ಟು ಅದನ್ನು ಹಲ್ಗೆ ಮೇಲೆ ಇಡ್ತಾ ಇದ್ದೀವಿ. ಸ್ವಲ್ಪ ಹೈಟಿಗೆ ಬೇಕಿತ್ತು. ನಮ್ಮನೆ ವಾಷಿಂಗ್ ಮಿಷಿನ್ ಸ್ಟ್ಯಾಂಡ್ ಇರಲಿಲ್ಲ, ಹಂಗಾಗಿ ಅಲ್ಲೇನು ವಾಷಿಂಗ್ ಮಿಷಿನ್ ಸ್ಟ್ಯಾಂಡ್ ಬೇಕಾಗಿರಲಿಲ್ಲ. ಇಲ್ಲಿಗೆ ಸ್ವಲ್ಪ ನೀರು ಕೆಳಗಡೆ ಬಂದುಬಿಟ್ರೆ ಸರಿ ಹೋಗಲ್ಲ ಅಂತೇಳಿ ಹಲ್ಗೆ ಇತ್ತು, ಹಲ್ಗೆ ಮೇಲೆ 2 ಸೈಡ್ ಹಲ್ಗೆ ಇಟ್ಬಿಟ್ಟು ನಾನು ತನು ಇಬ್ಬರು ಸೇರಿಕೊಂಡು ಸ್ವಲ್ಪ ಇದನ್ನು ವಾಷಿಂಗ್ ಮಿಷಿನ್ ನೀಟಾಗಿ ಇದನ್ನು ಸೆಟ್ ಮಾಡಿದ್ವಿ. ಪೈಪೆಲ್ಲ ಕರೆಕ್ಟಾಗಿ ಹೋಗುತ್ತಾ, ವಯರ್ ಕರೆಕ್ಟಾಗಿ ಅಳತೆ ಸಾಕಾಗುತ್ತಾ ಅಂತ ನೋಡಿ ಅದನ್ನು ಕೂಡ ಎಲ್ಲ ಸೆಟ್ ಮಾಡಿದ್ದಾಯಿತು. ಸೊ ಈ ಕೆಲಸಗಳು ಕೂಡ ಆಯಿತು. ಇನ್ನು ಅಲ್ಲಿ ಇಲ್ಲಿ ಸ್ವಲ್ಪ ಕಸ ಕಡ್ಡಿ ಎಲ್ಲ ಬಿತ್ತು, ಅಂದರೆ ಅವರು ಎಲ್ಲ ಶೀಟ್ ಹಾಕ್ಬೇಕಾದ್ರೆ ಕಟ್ ಮಾಡಿದ್ದು ಮೊಳೆಗಳು ಆ ಥರದ್ದೆಲ್ಲ ಇತ್ತು. ಅದನ್ನೆಲ್ಲ ಸ್ವಲ್ಪ ಎತ್ತಿ ನೀಟಾಗಿ ಅದನ್ನೆಲ್ಲ ಕವರ್ಗಳಿಗೆಲ್ಲ ತುಂಬಿ ಆ ಕೆಲಸ ಎಲ್ಲ ಮಾಡ್ಕೊಂಡಾದಮೇಲೆ ಇನ್ನು ಗ್ರಾಸರಿ ಅರ್ಧಬರ್ಧ ಫಿಲ್ ಮಾಡಿ ಇಟ್ಟು ಬಂದಿದ್ದೆ. ಇನ್ನು ಗೋಧಿ ಹಿಟ್ಟೆಲ್ಲ ಸ್ವಲ್ಪ ಜಲ್ಸೋದಿತ್ತು, ಆ ಗೋಧಿ ಹಿಟ್ಟೆಲ್ಲ ಜಲ್ಸ್ಬಿಟ್ಟು ಆ ಡಬ್ಬಗಳಿಗೆಲ್ಲ ಫಿಲ್ ಮಾಡಿ ಇನ್ನು ಗ್ರಾಸರಿ ಎಲ್ಲ ಜೋಡಿಸ್ಬಿಟ್ರೆ ಇನ್ನು ಆ ಕೆಲಸನೂ ಮುಗಿದ್ಬಿಡುತ್ತೆ ಅಂತೇಳಿ ಈಗ ಆ ಕೆಲಸ ಹಿಡ್ಕೊಂಡು ಕೂತಿದ್ದೀನಿ.
ಹಾಗೆ ಮ್ಯಾಚ್ ನೋಡ್ತಾ ಇದ್ವಿ. ಇವತ್ತು ಫೈನಲ್ ಬೇರೆ ಇತ್ತಲ್ವಾ, ಗುಜರಾತ್ ಹಾಗೆಯೇ ಆರ್ ಸಿ ಬಿ ಕೂಡ ವಿನ್ ಆಯಿತು. ತುಂಬಾ ಖುಷಿಯಾಯಿತು. ತನು ಅವಾಗ ಸಾಯಂಕಾಲ ಸ್ಯಾಂಡ್ವಿಚ್ ಮಾಡಿಬಿಡ್ತೀನಿ, ಸ್ಯಾಂಡ್ವಿಚ್ ನೋಡ್ಕೊತಾನೆ ತಿನ್ನೋಣ ಅಂತೇಳಿ ಏನೇನೋ ಸ್ಟಫಿಂಗ್ ಮಾಡ್ಕೊಂಡಿದ್ದಾಳೆ. ಎಗ್ಗು ಗಿಗ್ಗು ಎಲ್ಲ ಹಾಕ್ಬಿಟ್ಟು ಸ್ಟಫಿಂಗ್ ಮಾಡಿಕೊಂಡು ಸ್ಯಾಂಡ್ವಿಚ್ ಮಾಡ್ತಾಯಿದ್ಲು. ಹಾಗೆಯೇ ಗಾರ್ಲಿಕ್ ಬ್ರೆಡ್ ಮಾಡಿದ್ಲು. ನಾನು ಎಲ್ಲ ಕ್ಲೀನಿಂಗ್ ಕೆಲಸ ಎಲ್ಲ ಮುಗಿಸಿ ಆರಾಮಾಗಿ ಸ್ವಲ್ಪ ಹೊತ್ತು ರಿಲ್ಯಾಕ್ಸಾಗಿ ಕುತ್ಕೊಂಡು ಆರ್-ಸಿ-ಬಿ ಮ್ಯಾಚ್ ನೋಡ್ತಾ ಹಂಗೆ ಸ್ಯಾಂಡ್ವಿಚ್ ತಿಂತಾ ಎಂಜಾಯ್ ಮಾಡ್ತಾಯಿದ್ವಿ. ಹೆಂಗಿದೆ ನೀನು ಮಾಡಿರೋದು? ಚಾ ಆಯ್ತಾ? ಪಾಪ ಏನು ಮಾಡೋಕ್ಕಾಗಲ್ಲ, ನಮ್ಮ ಟೀಮೇ ಗೆಲ್ಲಬೇಕು. ಓ, ಭರವತಿ ನಿಂತೆ ಹೋಯ್ತಾ?